ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಥವಾ ಸೆಕೆಂಡ್ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಮೊದಲಿಗೆ ಕಾಂಟೆಕ್ಸ್ಟ್ ಅನ್ನು ಏನಕ್ಕೆ ನೋಡ್ತಾ ಬಂದಾಗ, ಇತ್ತೀಚೆಗೆ ದೇಶಪಾಂಡೆ ಅವರ ಒಂದು ಅಧ್ಯಕ್ಷತೆಯಲ್ಲಿರುವಂತಹ ಈ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ತನ್ನ 10ನೇ ವರದಿಯನ್ನ ರಾಜ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಿಗೆ ಕೊಡಲಾಯಿತು. ಸೊ ಆದ್ರಿಂದಾಗಿ ನ್ಯೂಸ್ ಅಲ್ಲಿತ್ತು. ಸೊ ಆಡಳಿತದಲ್ಲಿ ಒಂದಷ್ಟು ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ 23 ಇಲಾಖೆಗಳಲ್ಲಿ ನಿರ್ಣಾಯಕವೆನಿಸಿದಂತಹ 15,000 ಖಾಲಿ ಹುದ್ದೆಗಳನ್ನ ಪ್ರಥಮ ಆದ್ಯತೆ ಮೇರೆಗೆ ಭರ್ತಿ ಮಾಡಬೇಕು ಅಂತ ಹೇಳ್ತಾ ಹಿರಿಯ ಶಾಸಕರಾದಂತಹ RV ದೇಶಪಾಂಡೆ ಅವರ ಅಧ್ಯಕ್ಷತೆಯ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ತನ್ನ 8ನೇ ವರದಿಯನ್ನ ಸರ್ಕಾರಕ್ಕೆ ಶಿಫಾರಸು ಮಾಡಿ ಇದು ಫೈನಲ್ ಆಗಿ 10ನೇ ಶಿಫಾರಸನ್ನ ಕೊಟ್ಟಿದೆ. ಇದಿಷ್ಟು ಕಾಂಟೆಕ್ಸ್ಟ್ ನಲ್ಲಿ ಇದ್ದಿದ್ದು. ಇನ್ನು ಈ ಆಯೋಗದ ಹಿನ್ನೆಲೆ ಮತ್ತು ರಚನೆಯನ್ನ ನೋಡ್ತಾ ಬಂದ್ರೆ, ಅಂದ್ರೆ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಒಂದು ಹಿನ್ನೆಲೆಯನ್ನ ನೋಡ್ತಾ ಬಂದ್ರೆ, ಇದು ಎರಡನೇದು ಅನ್ನೋದು ನಿಮ್ಗೆಲ್ಲ ಹೇಳ್ದ ಮೊದಲನೇ. ಫಸ್ಟ್ನೇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಅಂತ ಏನಿದೆ. ಸೊ ಮೊದಲನೇದು ಯಾವುದು ಅಂತ ಬಂದಾಗ, ಫಸ್ಟ್ ಒನ್ ಅನ್ನ ನಾವು ಫಾರ್ಮ್ ಮಾಡಿದ್ದು 2000 ಆಸುಪಾಸಿನಲ್ಲಿ. ಸೊ 2000ದಲ್ಲಿ ಅಂದಿಗೆ ಹರನಹಳ್ಳಿ ರಾಮಸ್ವಾಮಿ ಅಥವಾ ರಾಮಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಗಿರುತ್ತೆ. ಇದು 2001ರಲ್ಲಿ ತನ್ನ ಶಿಫಾರಸುಗಳನ್ನ ರೆಕಮೆಂಡೇಶನ್ ಅನ್ನು ಕೊಟ್ಟಿತ್ತು. ಅದನ್ನು ಒಂದಷ್ಟು ಸರ್ಕಾರ ಅಳವಡಿಸ್ಕೊಂಡಿತ್ತು ಮತ್ತು ಅಳವಡಿಸ್ಕೊಂಡಿರ್ಲಿಲ್ಲ. ಸೊ ಅದರ ನಂತರದಲ್ಲಿ ಈ ಒಂದು ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವನ್ನ ಮೊದಲ ಬಾರಿಗೆ ಜನವರಿ 2021ರಲ್ಲಿ ನಾವು ರಚನೆಯನ್ನ ಮಾಡಿದ್ದು. ಅಂದ್ರೆ ಕರ್ನಾಟಕ ಸರ್ಕಾರದ ಆಡಳಿತ ವ್ಯವಸ್ಥೆಗಳು, ಸೇವಾ ವಿತರಣಾ ಕಾರ್ಯಕ್ರಮಗಳು, ಅದನ್ನ ಇಂಗ್ಲಿಷ್ ಅಲ್ಲಿ ನೀವು ಸರ್ವಿಸ್ ಡೆಲಿವರಿ ಮೆಕ್ಯಾನಿಸಮ್ಸ್ ಅಂತ ಕೂಡ ಕರಿತೀವಿ, ಮತ್ತು ಸಾಂಸ್ಥಿಕ ರಚನೆಗಳು, ಆಡಳಿತ ಪ್ರಕ್ರಿಯೆಗಳ ಒಂದು ಸಮಗ್ರ ಪರಿಶೀಲನೆಯನ್ನು ನಡೆಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ಜನವರಿ 2021ರಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ 2ನ್ನ ರಚನೆ ಮಾಡಿತ್ತು. ಇದ್ರ ಮೇನ್ ಮ್ಯಾಂಡೇಟ್ ಅಥವಾ ಉದ್ದೇಶ ಏನು ಅಂತ ಬಂದಾಗ, 21ನೇ ಶತಮಾನದ ಆಡಳಿತಾತ್ಮಕ ಸವಾಲುಗಳನ್ನ ಗಮನದಲ್ಲಿಟ್ಟುಕೊಂಡು ಪಾರದರ್ಶಕತೆಯನ್ನ, ಟ್ರಾನ್ಸ್ಪರೆನ್ಸಿ, ಹೊಣೆಗಾರಿಕೆ, ಅಕೌಂಟಬಿಲಿಟಿ, ದಕ್ಷತೆ ಮತ್ತು ನಾಗರಿಕ ಕೇಂದ್ರಿತ ಆಡಳಿತ ಅಥವಾ ಸಿಟಿಜನ್ ಸೆಂಟ್ರಡ್ ಅಡ್ಮಿನಿಸ್ಟ್ರೇಟಿವ್ಗಳನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ಸುಧಾರಣೆಗಳನ್ನ ಶಿಫಾರಸು ಮಾಡುವ ಒಂದು ಜವಾಬ್ದಾರಿಯನ್ನ ಈ ಒಂದು ಆಯೋಗಕ್ಕೆ ವಹಿಸಲಾಗಿತ್ತು. 2021ರಲ್ಲಿ ಇದು ರಚನೆ ಆದಾಗ ಇದರ ಒಂದು ಆಯೋಗದ ಅಧ್ಯಕ್ಷತೆಯನ್ನ ಅಂದಿನ CS ಆದಂತಹ, ಅಂದ್ರೆ ಅದನ್ನ ಚೀಫ್ ಸೆಕ್ರೆಟರಿ ಆದಂತಹ ವಿಜಯ್ ಭಾಸ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಇರುತ್ತೆ. ಆನಂತರದಲ್ಲಿ 2024 ಜನವರಿ 1 ಹಿರಿಯ ಶಾಸಕರು ಮತ್ತು ಈ ಮಾಜಿ ಸಚಿವರಾದಂತಹ RV ದೇಶಪಾಂಡೆ ಅವರನ್ನ ಸಂಪುಟ ದರ್ಜೆಯ ಒಂದು ಸಚಿವರ ಅಥವಾ ಕ್ಯಾಬಿನೆಟ್ ಮಿನಿಸ್ಟರ್ ಸ್ಟೇಟಸ್ ನ ಒಂದು ಸ್ಥಾನಮಾನದೊಂದಿಗೆ ಈ ಆಯೋಗದ ಅಧ್ಯಕ್ಷರಾಗಿ ನೇಮಿಸಲಾಯಿತು. ಮೊದಲು ವಿಜಯ್ ಭಾಸ್ಕರ್ ಅವರು ಇರ್ತಾರೆ. ಆನಂತರದಲ್ಲಿ 2024 ಜನವರಿ 1 ಈ ಒಂದು ಅಧ್ಯಕ್ಷತೆಯನ್ನ RV ದೇಶಪಾಂಡೆ ಅವರು ವಹಿಸ್ಕೋತಾರೆ. ಈ ಆಯೋಗ 2000 ನೇತೃತ್ವದ ಆಯೋಗವು ಅನೇಕ ಇಲಾಖೆಗಳೊಂದಿಗೆ ತೀವ್ರಗತಿಯ ಪರಿಶೀಲನೆ ಆಗಿರ್ಬೋದು, ಮೇಲ್ವಿಚಾರಣೆ ಆಗಿರ್ಬೋದು, ಅಥವಾ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸೋದ್ರ ಮೂಲಕ ಸುಧಾರಣಾ ಕಾರ್ಯಸೂಚಿಯನ್ನ ಚುರುಕುಗೊಳಿಸಲು ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ. 2025ರಲ್ಲಿ 8ನೇ ವರದಿಯನ್ನ, ಅಕ್ಟೋಬರ್ 2025 9ನೇ ವರದಿಯನ್ನ, ಇದೇ ಡಿಸೆಂಬರ್ 25ರಂದು ತನ್ನ 10ನೇ ಮತ್ತು ಕೊನೆಯ ವರದಿಯನ್ನ ಸಲ್ಲಿಸುವ ಮೂಲಕ ತನ್ನ ಕಾರ್ಯಾದೇಶ ಅಥವಾ ಮ್ಯಾಂಡೇಟ್ ಅಂತ ಕರಿತೀವಿ. ಅಂದ್ರೆ ಒಂದು ಆಯೋಗವನ್ನ ಸ್ಥಾಪನೆ ಮಾಡಬೇಕಾದ್ರೆ ಇದು ಮ್ಯಾಂಡೇಟ್ಗಳು, ಇದು ಕಾರ್ಯಾದೇಶ, ಈ ಉದ್ದೇಶದಿಂದ ಈ ಆಯೋಗವನ್ನ ನಾವು ರಚನೆ ಮಾಡ್ತಾ ಇದೀವಿ. ಸೊ ಅದರಿಂದಾಗಿ ಆ ಒಂದು ಅಂಶಗಳನ್ನ ನೀವು ಪೂರೈಸಿ ಕೊಡಿ, ನಮ್ಗೆ ಅದ್ರ ಬಗ್ಗೆ ಅಧ್ಯಯನ ನಡೆಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಿಫಾರಸುಗಳನ್ನ ಕೊಡಿ ಅಂತ ಹೇಳ್ತಾರೆ. ಅದನ್ನ ನಾವು ಮ್ಯಾಂಡೇಟ್ ಅಥವಾ ಕಾರ್ಯಾದೇಶ ಅಂತ ಕೊಡ್ತೀವಿ. ಸೊ ಈ ಕಾರ್ಯಾದೇಶವನ್ನ ಒಟ್ಟಾರೆಯಾಗಿ ಇದು ಪೂರ್ಣಗೊಳಿಸಿದೆ ಅನ್ನುವಂತಹ ಒಂದು ಮಾತು.
ಇನ್ನು ಎರಡನೇ ಆಯೋಗದ ಅಥವಾ ಎರಡನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಮುಖ್ಯವಾಗಿ ಉದ್ದೇಶಗಳೇನು ಅಂತ ಬಂದಾಗ, ಇದು ರಾಜ್ಯ ಮಟ್ಟದ ಸಂಸ್ಥೆ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಅಂಡ್ ಆರ್ ವಿ ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ ಅನ್ನೋದು ಗೊತ್ತಿರುತ್ತೆ. ಇದಲ್ಲದೆ ರಚನಾತ್ಮಕ ಮತ್ತು ಪ್ರಕ್ರಿಯೆಯ ಒಂದು ಸುಧಾರಣೆಗಳನ್ನ ಶಿಫಾರಸು ಮಾಡುವ ಮೂಲಕ ಕರ್ನಾಟಕದ ಒಂದು ಆಡಳಿತವನ್ನ ಹೆಚ್ಚು ಪರಿಣಾಮಕಾರಿ, ಪಾರದರ್ಶಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿರುವಂತಹ, ಅಂದ್ರೆ ನೆಕ್ಸ್ಟ್ ಏನೋ ನಾವು ಫ್ಯೂಚರ್ಗೆ ರೆಡಿ ಆಗಿರುವಂತಹ ಒಂದು ಕಾರ್ಯವನ್ನ ಇದು ಹೊಂದಿದೆ ಅನ್ನುವಂಥದ್ದು ಅಥವಾ ಕಾರ್ಯವನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಸಾರ್ವಜನಿಕ ಸೇವೆಯನ್ನ ಅತ್ಯುತ್ತಮವಾಗಿಸುವಂತಹ ಗಮನವನ್ನು ಹರಿಸುವಂಥದ್ದು, ಆರ್ಥಿಕ ಹೊಣೆಗಾರಿಕೆಯನ್ನು ಸುಧಾರಿಸುವಂಥದ್ದು ಮತ್ತು 21ನೇ ಶತಮಾನದ ಒಂದು ಆಡಳಿತದಲ್ಲಿ ಉತ್ತಮ ಆಡಳಿತಕ್ಕೋಗಿ ನಾಗರಿಕರ ಭಾಗವಹಿಸುವಿಕೆಯನ್ನ, ಸಿಟಿಜನ್ ಪಾರ್ಟಿಸಿಪೇಷನ್ ಅನ್ನ ಆಡಳಿತದಲ್ಲಿ ಹೆಚ್ಚು ಭಾಗವಹಿಸುವಂತೆ ಮಾಡ್ಕೊಳ್ಳುವಂಥದ್ದು ಇದರ ಉದ್ದೇಶವಾಗಿರುತ್ತೆ. ಈ ಆಡಳಿತ ಆಯೋಗದ ಪ್ರಮುಖವಾದಂತಹ ಆಬ್ಜೆಕ್ಟಿವ್ಸ್ ಆಗಿರ್ತವೆ ಅನ್ನೋದು ಗೊತ್ತಿರಲಿ. ಅಂಡ್ ಇದರ ಕಾರ್ಯಗಳೇನೇನು, ಉದ್ದೇಶಗಳು ನೋಡ್ದು. ಹಾಗಿದ್ರೆ ಇದರ ಕಾರ್ಯಗಳೇನೇನು? ಪರಿಶೀಲನೆಯನ್ನ ಮಾಡುವಂಥದ್ದು. ಅಂದ್ರೆ ಮೊದಲ ಆಡಳಿತ ಆಯೋಗ ಏನಿತ್ತು, ಹಾರನಹಳ್ಳಿ ರಾಮಸ್ವಾಮಿ ಅಂತ ನಿಮ್ಗೆ ಹೇಳಿದ್ನಲ್ಲ ಅವಾಗ 2000ರಲ್ಲಿ ಆ ರಚನೆ ಆದಂತಹ ಆಯೋಗ 2001ರಲ್ಲಿ ತನ್ನ ರಿಪೋರ್ಟ್ ಅನ್ನ ಕೊಟ್ಟಿರುತ್ತೆ. ಆ ಕೊಟ್ಟಂತಹ ಆಯೋಗ ಕೊಟ್ಟಂತಹ ಶಿಫಾರಸುಗಳನ್ನ ಎಷ್ಟು ನೀವು ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಂಡಿದ್ದೀರಾ ಅನ್ನುವಂತಹ ಪರಿಶೀಲನೆಯನ್ನ ಮಾಡುವಂಥದ್ದು. ಆ ನಂತರದಲ್ಲಿ ಪುನರ್ರಚನೆಯನ್ನ ಮಾಡುವಂಥದ್ದು. ಅಂದ್ರೆ ಸರ್ಕಾರದ ಎಲ್ಲಾ ಹಂತಗಳಲ್ಲಿ ಡಿಪಾರ್ಟ್ಮೆಂಟ್ಗಳ, ಇಲಾಖೆಗಳ ಒಂದು ಪುನರ್ರಚನೆಯನ್ನ ಮಾಡುವಂಥದ್ದು. ಸಿಬ್ಬಂದಿ ಬಲದ ತರ್ಕಬದ್ಧತೆಗೆ ಒಂದು ಶಿಫಾರಸನ್ನ ಮಾಡುವಂಥದ್ದು. ತಂತ್ರಜ್ಞಾನ ಮತ್ತು ವಿಲೀನ ಅಂತ ಕರಿತೀವಿ. ತಂತ್ರಜ್ಞಾನದ ಬಳಕೆಯಿಂದ ಉಂಟಾಗುವಂತಹ ಅನಗತ್ಯ ಉದ್ಧತೆಗಳನ್ನ ಗುರುತಿಸುವಂಥದ್ದು ಮತ್ತು ಸಾಧ್ಯತೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಸೇವಾ ವಿತರಣೆ ಆಗಿರ್ಬೋದು, ಉತ್ತಮ ಸೇವೆಯನ್ನು ನೀಡುವ ಮಟ್ಟದಲ್ಲಿ ಆಡಳಿತ ಶಿಫಾರಸುಗಳನ್ನು ಮಾಡುವಂಥದ್ದು. ಸಾಂಸ್ಥಿಕ ಮೌಲ್ಯಮಾಪನ, ಇನ್ಸ್ಟಿಟ್ಯೂಷನಲ್ಗಳು ಏನಿರ್ತವೆ ಅವುಗಳನ್ನ ಇವ್ಯಾಲ್ಯೂಯೇಷನ್ ಅನ್ನ ಮಾಡುವಂಥದ್ದು. ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಂಸ್ಥೆಗಳ ಒಂದು ಕಾರ್ಯವೈಖರಿಯನ್ನ ಅಧ್ಯಯನ ಮಾಡಿ ಅವುಗಳ ಶಿಫಾರಸುಗಳಿಗೆ, ಸುಧಾರಣೆಗಳಿಗೆ ಶಿಫಾರಸುಗಳನ್ನ ಮಾಡುವಂಥದ್ದು ಕೂಡ ಅದರ ಮುಖ್ಯವಾದ ಕಾರಣವಂಥದ್ದು. ಅಂಡ್ ಈಗಿನ ಆಯೋಗ ಕೊಟ್ಟಂತಹ ಪ್ರಮುಖ ಶಿಫಾರಸುಗಳೇನೇನು, ಅದು ತುಂಬಾನೇ 10 ವರದಿನಲ್ಲಿ 3000ಕ್ಕೂ ಹೆಚ್ಚು ಒಂದೇನು 8ರಿಂದ 10,000 ಅಂತಾನು ಕೂಡ ಹೇಳ್ತಿದ್ದಾರೆ. 10,000ಕ್ಕೂ ಹೆಚ್ಚು ರೆಕಮೆಂಡೇಶನ್ಗಳ ಕೊಟ್ಟಿದೆ ಅನ್ನುವಂಥದ್ದು. ಬಟ್ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಕೆಲವು ಇಂಪಾರ್ಟೆಂಟ್ ಇರ್ತವೆ. ಒಂದೇನು, ಹಣಕಾಸು ಮತ್ತು ಪ್ಲಾನಿಂಗ್ಗೆ, ಫಿನಾನ್ಸ್ ಅಂಡ್ ಪ್ಲಾನಿಂಗ್ಗಳನ್ನು ನಾವು ರ್ಯಾಷನಲೈಸ್ ಮಾಡುವಂಥದ್ದು ಅಥವಾ ಹಣಕಾಸು ಮತ್ತು ಯೋಜನೆಯನ್ನ ತರ್ಕಬದ್ಧಗೊಳಿಸುವಂಥದ್ದು. ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನೂರಾರು ಯೋಜನೆಗಳಿದಾವೆ. ಆ ಯೋಜನೆಗಳೆಲ್ಲವೂ ಕೂಡ ಕ್ರೋಢೀಕರಿಸುವಂಥದ್ದು. ಅಥವಾ ಕೆಲವು ಯೋಜನೆಗಳ ಇಂಪಾರ್ಟೆನ್ಸೇ ಇರಲ್ಲ, ಇರ್ರಿಲವೆನ್ಸು, ಅದಕ್ಕೆ ಅಥವಾ ಫಂಡೇ ಇರಲ್ಲ, ಅಂತಹ ಯೋಜನೆಗಳನ್ನ ನಾವು ಕ್ಲೋಸ್ ಮಾಡುವಂಥದ್ದು ಅದನ್ನ ಹೇಳ್ತಾ ಇದ್ದಾರೆ. ಅಂಡ್ ಘಟಕಗಳನ್ನ ವಿಲೀನಗೊಳಿಸುವಂಥದ್ದು. ಅಂದ್ರೆ ಹಲವಾರು ಮಂಡಳಿಗಳು, ನಿಗಮಗಳು ಎಷ್ಟೊಂದು ಇದಾವೆ, ಅವುಗಳನ್ನೆಲ್ಲವೂ ಕೂಡ ನಾವು ಇಲ್ಲ ಬೇರೆ ಬೇರೆ ನಿಗಮಗಳೊಂದಿಗೆ ಲೈಕ್ ಕಾರ್ಪೊರೇಷನ್ಗಳಿಗೆ ಅವನ್ನ ಮರ್ಜ್ ಮಾಡುವಂಥದ್ದು ಅಥವಾ ಅವುಗಳ ರಿಲೆವೆನ್ಸ್ ಇಲ್ಲ ಅಂತ ಅಂದ್ರೆ ಅವುಗಳನ್ನ ಮುಚ್ಚುವಂಥದ್ದು. ಅಂಡ್ ಸಂಪನ್ಮೂಲಗಳನ್ನ ಮರುಹಂಚಿಕೆ ಮಾಡುವಂಥದ್ದು, ರೀಡಿಸ್ಟ್ರಿಬ್ಯೂಷನ್ ಅನ್ನ ಮಾಡುವಂತಹ ಕೆಲಸವನ್ನು ಕೂಡ ಈ ಒಂದು ಶಿಫಾರಸು ಮಾಡಿದೆ. ಎರಡನೇದು ನಾಗರಿಕ ಕೇಂದ್ರಿತ ಸೇವೆಗಳು, ಸಿಟಿಜನ್ ಸೆಂಟ್ರಲ್ ಇರುವಂತಹ ಸೇವೆಗಳು, ಸರ್ವಿಸಸ್ ಗಳನ್ನು ಕೊಡುವಂಥದ್ದು. ಫಾರ್ ಎಕ್ಸಾಂಪಲ್ ಏಕ ಗವಾಕ್ಷಿ ಅಂತ ಕರಿತೀವಿ. ಅಂದ್ರೆ ಲೈಕ್ ಏನು, ಏಕ ವಿಂಡೋ ಅಥವಾ ಏಕ ಗವಾಕ್ಷಿಗಳ ಮೂಲಕ, ಫಾರ್ ಎಕ್ಸಾಂಪಲ್ ಅಟಂಜಿ ಜನಸ್ನೇಹಿ ಕೇಂದ್ರಗಳಾಗಿರ್ಬೋದು, ಬೆಂಗಳೂರು ಒನ್ ಆಗಿರ್ಬೋದು, ದೇರ್ ಆರ್ ಮಲ್ಟಿಪಲ್ ಈ ರೀತಿ ಕರ್ನಾಟಕ ಒನ್ಗಳಾಗಿರ್ಬೋದು. ಇವುಗಳ ಹೆಚ್ಚೆಚ್ಚು ಇನ್ನೊಂದಷ್ಟು ಸ್ಥಾಪನೆ ಮಾಡೋದ್ರ ಮೂಲಕ ಹೆಚ್ಚು ಸರ್ಕಾರಿ ಸೇವೆಗಳನ್ನ ಜನರ ಒಂದು ಮನೆ ಬಾಗಿಲಿಗೆ ಕೊಡುವಂಥದ್ದು. ಕಾಗದ ರಹಿತ RTOಗಳನ್ನ ಸ್ಥಾಪನೆ ಮಾಡುವಂಥದ್ದು, ದಾಖಲಾ ಪರಿಶೀಲನೆಗಳನ್ನ ಮಾಡುವಂಥದ್ದು. ಇವೆಲ್ಲವೂ ಕೂಡ ನಮಗೆ ಒಂದು ಶಿಫಾರಸುಗಳನ್ನ ಕೊಟ್ಟಿದೆ. ಇದರ ಜೊತೆಗೆ ಸಿಬ್ಬಂದಿ ಮತ್ತು ಇಲಾಖೆಗಳ ಒಂದು ದಕ್ಷತೆಯನ್ನ, ಎಫಿಷಿಯನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ರೆಫರೆನ್ಸ್ಗಳನ್ನ ಕೊಟ್ಟಿರುವಂಥದ್ದು. ಪರ್ಸನಲ್ ರ್ಯಾಷನಲೈಸಿಂಗ್ ಮಾಡುವಂಥದ್ದು, ಸಿಬ್ಬಂದಿಗಳನ್ನ ತರ್ಕಬದ್ಧಗೊಳಿಸುವಿಕೆ ಮಾಡೋ ಇರುವಂಥದ್ದು. ತರಬೇತಿ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಸಿಬ್ಬಂದಿಗಳಿಗೆ ತರಬೇತಿಯನ್ನು ಕೊಡಿ ಅವರನ್ನ ಹಿಂದಿನ ಒಂದು ಏನು ದಿನಗಳ ಒಂದು ಸ್ಥಾನಮಾನಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಇಂದಿನ ಆಗು ಹೋಗುಗಳ ಇಂದಿನ ಒಂದು ಬೇಡ್ಸ್ ಅಂತ ಏನಿರ್ತವೆ, ಅಂದ್ರೆ ಬೇಸಿಕ್ ಬೇಡಿಕೆಗಳೇನಿರ್ತವೆ ಅವುಗಳಿಗೆ ಸಂಬಂಧ ಹಾಗೆ ಅವುಗಳಿಗೆ ಸಿದ್ಧ ಇರೋ ಹಾಗೆ ಅವ್ರನ್ನ ತಯಾರು ಮಾಡುವಂತ ಕೆಲಸಗಳು ಮತ್ತು ಪ್ರಾದೇಶಿಕ ಆಯುಕ್ತರನ್ನ ರದ್ದುಗೊಳಿಸಿ ಅನ್ನುವಂತಹ ಶಿಫಾರಸುಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ವಲಯ ನಿರ್ದಿಷ್ಟ ಸುಧಾರಣೆಗಳು, ಲೈಕ್ ಏನು
ಡಿಪಾರ್ಟ್ಮೆಂಟ್ ವೈಸ್, ಸೆಕ್ಟರ್ ವೈಸ್ ನಿರ್ದಿಷ್ಟವಾಗಿ ಒಂದಷ್ಟು ರಿಫಾರ್ಮ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಂಡು ಒಂದಷ್ಟು ಗೋತ್ರು ಹೋಗ್ಬೇಕಾಗತ್ತೆ. ಅಂದ್ರೆ ಹೆಲ್ತ್ ಸಂಬಂಧಪಟ್ಟ ಹಾಗೆ, ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೆ, ವಿಪತ್ತು ಪರಿಹಾರ ಕೊಟ್ಟ ಹಾಗೆ, ಎಕನಾಮಿಕ್ ಸಂಬಂಧಪಟ್ಟ ಹಾಗೆ, ಅಥವಾ ಎಥಿಕ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಗವರ್ನಮೆಂಟ್ ಆಫೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ಗಳೇನಿದಾವೆ, ಸೆಕ್ಟರ್ಸ್ಗಳೇನಿದಾವೆ, ಸೆಕ್ಟರ್ಗಳ ವೈಸ್ ನಾವು ಒಂದಷ್ಟು ಶಿಫಾರಸುಗಳನ್ನ ಕೊಟ್ಟಿರುವಂಥದ್ದು. ಅವೆಲ್ಲವೂ ಕೂಡ ಅಳವಡಿಸ್ಕೊಂಡಾಗ ಹೆಚ್ಚಿನ ಒಂದು ನಾವು ದಕ್ಷತೆಯನ್ನ, ಜನಸ್ನೇಹಿ ಆಡಳಿತವನ್ನ ನಾವು ಕಾಣ್ತಾ ಬರ್ಬೋದಾಗಿರುತ್ತೆ. ನೆಕ್ಸ್ಟ್, ಆಡಳಿತ ಮತ್ತು ನೀತಿಶಾಸ್ತ್ರವನ್ನ ಎಥಿಕ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಶಾಶ್ವತ ಮೇಲ್ವಿಚಾರಣೆ ಅಂತ ಕರಿತೀವಿ. ಅಂದ್ರೆ ಸುಧಾರಣೆಗಳ ಒಂದು ನಿರಂತರ ಅನುಷ್ಠಾನಕ್ಕಾಗಿ ಒಂದು ಸ್ಥಾಪನೆ ಮಾಡುವಂಥದ್ದು. ಆಡಳಿತದಲ್ಲಿ ಯಾವಾಗ್ಲೂ ಕೂಡ ಸದಾಚಾರ, ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ನ್ಯಾಯಸಮ್ಮತೆಯನ್ನ ಹೆಚ್ಚು ಒತ್ತಿ ಬಳಸ್ಕೋಬೇಕು. ಆ ಮೂಲಕ ಆಡಳಿತ ಅನ್ನುವಂಥದ್ದು ಕೈಗೆ ನಿಲುಕದ ಒಂದು ಗಗನ ಕುಸುಮವಾಗಿರದೆ, ಜನರಿಗೆ ಲಭ್ಯವಾಗಿರುವಂತಹ, ಜನರಿಗೆ ಏನೋ ಒಂದು ಸಮಸ್ಯೆ ಆಗ್ತಿದೆ, ಜನರು ಏನೋ ಒಂದು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ, ಅವರು ನೇರವಾಗಿ ಸರ್ಕಾರದ ಒಂದು ಸ್ಥಾಪಿತ ಸಂಸ್ಥೆಗಳು ಅಂತ ಏನ್ ಕರಿತೀವಿ ಅಲ್ಲಿ ಬಂದು ತಮ್ಮ ಒಂದು ಪರಿಹಾರವನ್ನ ಪಡ್ಕೋಬಹುದಾಗಿರತ್ತೆ. ಈ ರೀತಿಯಾಗಿ ಸೇವೆಗಳನ್ನ ಕೊಡಿ ಎನ್ನುವಂತಹ ಒಂದಷ್ಟು ಶಿಫಾರಸುಗಳನ್ನ ಆಯೋಗ ಕೊಟ್ಟಿದೆ. ಬಟ್ ಇವುಗಳಲ್ಲಿ ಕೊಟ್ಟಿರುವಂತಹ ಆಲ್ರೆಡಿ, ಏಕೆಂದ್ರೆ 10 ವರದಿಗಳಲ್ಲಿ ಕೊಟ್ಟಿರೋದ್ರಿಂದಾಗಿ ಈಗ ಆಲ್ರೆಡಿ ಇದಕ್ಕೆ ಮುಂಚೆನೆ 7 or 8 ವರದಿಗಳನ್ನ ಬೇಗನೆ ಕೊಟ್ಟಿದ್ರು. 2024 ಒಂದು ಆಸುಪಾಸಿನಲ್ಲಿ ಕೊಟ್ಟಿದ್ರು. ಈಗ 2025 8, 9 ಮತ್ತು 10ನೇ ಒಂದು ಇದನ್ನ ನಾವು ಕೊಡ್ಲಾಗಿರುವಂಥದ್ದು. ಸೊ ಅದರಿಂದಾಗಿ ನಾವು ಎಷ್ಟು ನಾವು ಈ ರಿಪೋರ್ಟ್ಗಳನ್ನ ಇವರು ಇಂಪ್ಲಿಮೆಂಟ್ ಮಾಡ್ಕೋತಾರೆ ರಾಜ್ಯ ಸರ್ಕಾರ ಅನ್ನುವಂತಹ ಒಂದು ಉದ್ದೇಶ ಕೂಡ, ಅಥವಾ ಒಂದು ಅಂಶ ಕೂಡ ಇರುತ್ತೆ. ಬಟ್ ನಮ್ಮ ಆರೈಕೆ ಅಥವಾ ಜನಸಾಮಾನ್ಯರ ಆರೈಕೆ ಏನು ಅಂತ ಬಂದ್ರೆ, ಈ ಅಥವಾ 2ನೇ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಕೊಟ್ಟಿರುವಂತಹ ರಿಫಾರ್ಮ್ಸ್ ಏನಿದಾವೆ, ಈ ಸುಧಾರಣೆಗಳನ್ನ ಆದಷ್ಟು ಬೇಗ ಹಮ್ಮಿಕೊಳ್ಳಿ, ಅದನ್ನ ಕಾರ್ಯಾಚರಣೆಗೆ ತರಲಿ. ಆ ಮೂಲಕ ಆಡಳಿತದಲ್ಲಿರುವಂತಹ ಒಂದಷ್ಟು ಪ್ರಾಬ್ಲಮ್ಗಳೇನಿದಾವೆ, ಸಮಸ್ಯೆಗಳೇನಿದಾವೆ ಅದನ್ನ ಬಗೆಹರಿಸಿ ತಮ್ಮ ಸೇವೆಯನ್ನ ಜನರ ಒಂದು ಮನೆ ಬಾಗಿಲಿಗೆ ಹರಡಿಸ್ಲಿ ಎನ್ನುವಂತಹ ಉದ್ದೇಶದೊಂದಿಗೆ ಮಿನಿಮಮ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಅನ್ನುವಂತಹ ಒಂದು ಹೇಳಿಕೆಗೆ ಬದ್ಧವಾಗಿ ನಡಿಲಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.